ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಶ್ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಈಗಾಗಲೇ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಬಳ್ಳಾರಿ ದುರ್ಗಮ್ಮ ಗುಡಿಯಲ್ಲಿ ಬರ್ತ್ಡೇಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮೊಗ್ಗಿನ ಮನಸ್ಸು ಸಿನಿಮಾದಿಂದಲೂ ಕೂಡ ನಾವು ಯಶ್ ಅಭಿಮಾನಿಯಾಗಿದ್ದೇವೆ ಅಂತ ಹೇಳಿ ಅವರ ಅಭಿಮಾನಿಗಳು ತಿಳಿಸಿದ್ದಾರೆ. ನಾಳೆ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಾಳೆ ಯಶ್ ಬರ್ತ್ಡೇ ಸಂಭ್ರಮ ಜೊತೆ ಟಾಕ್ಸಿಕ್ ಸೆಲೆಬ್ರೇಷನ್ ಕೂಡ ಇರುತ್ತೆ. ಯಶ್ ಪೋಸ್ಟರ್ ಅನ್ನ ಹಿಡಿದು ಅಭಿಮಾನಿಗಳಿಗೆ ಕರೆಯನ್ನ ಕೂಡ ನೀಡಲಾಗಿದೆ. ಜನವರಿ 8, 1986ರಲ್ಲಿ ನಟ ಯಶ್ ರವರು ಜನಿಸಿದ್ರು. 40ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಈಗಾಗಲೇ ಅವರ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹುಟ್ಟಿದಬ್ಬ ಪ್ರಯುಕ್ತ ಬಳ್ಳಾರಿಯಲ್ಲಿ ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲರೂ ಬ್ಯಾನರು ಕಟೌಟು ಆಲ್ ವೇಸ್ಟ್ ಮಾಡ್ತಾರೆ. ಅದಕ್ಕಂತ ನಾವು ಯಶ್ ಬಾಸ್ ಹುಟ್ಟಿದಬ್ಬ ಪ್ರಯುಕ್ತ ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ. ಈ ಕಾಲದಲ್ಲಿ ಬ್ಲಡ್ ಸಿಗೋದೇ ಕಷ್ಟ ಆಗ್ಬಿಟ್ಟೈತೆ. ರಕ್ತದಾನ ಜೀವದಾನ ಅಂತೇಳಿ ನಾವು ಯಶ್ ಬಾಸ್ ಬರ್ತ್ಡೇಗೆ ನಾವು ಗಿಫ್ಟ್ ಕೊಡೋಣ ಅಂತೇಳಿ ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ. ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಬ್ಲಡ್ ಕ್ಯಾಂಪ್ ಯಾರು ಹಮ್ಮಿಕೊಂಡಿಲ್ಲ. ನಾವು ಬಳ್ಳಾರಿಯಿಂದ ಯಶ್ ಬಾಸ್ ಫ್ಯಾನ್ಸ್ ಕಡೆಯಿಂದ ನಾವು ಹಮ್ಮಿಕೊಂಡಿದ್ವಿ. ಸೊ ನಾವು ಇವಾಗಿಂದ ಫ್ಯಾನ್ಸ್ ಅಲ್ಲ, KGF ಫಿಲ್ಮ್ ನೋಡಿ ಫ್ಯಾನ್ಸ್ ಆದ್ರಲ್ಲ. ಮಗ್ಗಿನ ಮಿನ್ಸು ನಮ್ಮ ಯಶ್ ಬಾಸ್ ಫಿಲ್ಮ್ ಎಂಟ್ರಿ ಯಾವಾಗ ಕೊಟ್ಟರು ಅವಾಗಿಂದ ಫ್ಯಾನ್ ಆದರು. ಸೊ ಅವ್ರ ಆಶೀರ್ವಾದದಿಂದ ಬೆಳಿತಿದ್ವಿ. ನಾವು ಅವ್ರ ಆಶೀರ್ವಾದದಿಂದ ಹೆಮ್ಮೆಯಿಂದ ಹೇಳ್ಕೊಂತಿದ್ವಿ, ಅವರಿಂದ ಬೆಳೆದಿದ್ವಿ. ಅವ್ರ ಹೆಜ್ಜೆ ಯಾವ ಥರ ನಡೀತಾರೆ ನಾವು ಆ ಥರ ನಡೀತಿದ್ವಿ ಫ್ಯಾನ್ಸ್ ಆಗಿ. ನೋಡಿ ಅಣ್ಣ ಥಾಮಸ್, ನಾವು ಯಾವ್ದಕ್ಕೆ ಕಾರಣಕ್ಕೂ ಈ ಬ್ಲಡ್ನ ಪ್ರೈವೇಟಿಗೆ ಕೊಡ್ತಾ ಇಲ್ಲ. ಪ್ರೈವೇಟಿಗೆ ಕೊಟ್ಟರೆ ದುಡ್ಡು ಮಾಡ್ಕೊಬಿಡ್ತಾರೆ ಅಂತೇಳಿ ನಾವು ನಮ್ಮ ಬಳ್ಳಾರಿರುವಂಥ ಯುಮ್ಸ್ ಹಾಸ್ಪಿಟಲ್ಗೆ ಗೌರ್ಮೆಂಟಿಗೆ ಕೊಡ್ತಾ ಇದ್ವಿ. ಎಷ್ಟೋ ಬಡವರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಮಾಡ್ತಾ ಇರೋದು. ಸೊ ಎಲ್ಲರೂ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಬಳ್ಳಾರಿರುವಂಥ ದುರ್ಗಮ್ಮ ಗುಡಿಯಲ್ಲಿ 10 ಗಂಟೆ ಪೂಜೆ ಇರುತ್ತೆ. ಪೂಜೆ ಆದ ನಂತರ ಬ್ಲಡ್ ಕ್ಯಾಂಪ್ ಇರುತ್ತೆ. ಎಲ್ಲರೂ ಬನ್ನಿ, ನಮ್ಮ ಯಶ್ ಬಾಸ್ ಬರ್ತೋಣ ಅದ್ದೂರಿಯಾಗಿ ಆಚರಿಸೋಣ. ಹಾಗೆ ಮಾರ್ಚ್ 19ಕ್ಕೆ ಟಾಕ್ಸಿ ಫಿಲ್ಮ್ ಬರ್ತಿದೆ. ಅದ್ದೂರಿ ಫಿಲ್ಮು ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ನೋಡಿ ಸೆಲೆಕ್ಟ್ ಹೊಡಿಬೇಕು. ಆ ಥರ ಫಿಲ್ಮ್ ಮಾಡೋರೆ. ದಯವಿಟ್ಟು ಎಲ್ಲರೂ ಬನ್ನಿ, ನಾಳೆ ಎಲ್ಲರೂ ಯಶ್ ಬಾಸ್ ಬರ್ತೋಣ ಅದ್ದೂರಿಯಾಗಿ ಆಚರಿಸೋಣ. ಜೈ ಯಶ್ ಬಾಸ್.